ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ 38 ಸೈಜ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ಕೆಲವೊಂದು ಟಿಪ್ಸ್ಗಳು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಶೋಲ್ಡರ್ ಜಾರೋದಾಗಿರ್ಬೋದು, ಮತ್ತು ಆರ್ಮೋಲ್ಸ್ ಹತ್ರ ರಿಂಕಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂತ ಅಂದರೆ ಲಾಸ್ಟ್ ವಿಡಿಯೋ ನೋಡಿ. 38 ಸೈಜು ಪ್ರಿನ್ಸಸ್ ಕಟ್ ಬ್ಲೌಸು ಅದ್ರದ್ದು ಇವತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ನಾನಿಲ್ಲಿ ಡೋರಿ ಹೊಲ್ಕೋಬೇಕು ಅಂತ ಅಂದ್ಬಿಟ್ಟು ಪೀಸ್ ಕಟ್ ಮಾಡಿದೆ. ಅದನ್ನು ಕೂಡ ನಾನಿಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನಾವು ಕಸ್ಟಮರ್ ಬ್ಲೌಸ್ನ ಅಂದರೆ ಆರ್ಡರ್ಸ್ದು ಕಂಪ್ಲೀಟ್ ಮಾಡಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳಿರುತ್ತೆ. ನಾವೀಗ ನೋಡಿ ಡೋರಿ ಆಗಿರ್ಬೋದು, ಡೋರಿನ ಲಾಸ್ಟಲ್ಲೇ ಹೊಲಿಬೋದಿತ್ತು. ಬಟ್ ನಾನು ಏನು ಮಾಡಿದೆ, ಕಟ್ಟಿಂಗ್ ಮಾಡ್ಕೊಳ್ಳಾಗಲೇ ನಾನು ಕಟ್ಟಿಂಗ್ ಮಾಡಿಟ್ಬಿಟ್ಟೆ ಅದನ್ನು, ಡೋರಿನೂ ಕೂಡ. ಮತ್ತು ಇಲ್ಲಿ ಕೆಳಗಡೆ ಸೈಡು ನಾವು ಬಟ್ಟೆ ಕೊಟ್ಬಿಟ್ಟು ಕೆಲವರು ಅಲ್ಲಿ 1 ಇಂಚ್ ಬಟ್ಟೆ ಕೊಟ್ಬಿಟ್ಟು ಹೊಲಿತಾರೆ. ಈಗ ಆ ಥರ ಅಲ್ಲ, ಡೈರೆಕ್ಟಾಗಿ ನೀವು ಫೋಲ್ಡಿಂಗ್ ಮಾಡಿಬಿಡ್ಬೋದು. ಏಕೆ ಅಂತಂದರೆ ನಮ್ಮ ಟೈಮು ಕೂಡ ಉಳಿಯುತ್ತೆ, ನಾವು ಬೇಗ ಸ್ಟಿಚಿಂಗು ಕೂಡ ಮಾಡ್ಬೋದು. ಇದೆಲ್ಲ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾವು ಬೇಗ ಕಂಪ್ಲೀಟ್ ಮಾಡಬೇಕು ಬ್ಲೌಸ್ನ ಅಂತ ಅಂದರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಕೆಳಗಡೆಲೂ ಕೂಡ ಇಲ್ಲ, ನೆಕ್ಕು ಎರಡನ್ನೂ ಕೂಡ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಸೇಮ್ ಇದೇ ರೀತಿ ಮತ್ತೊಂದು ಪಾರ್ಟ್ ಉಂಟಲ್ಲ, ಅದನ್ನು ಕೂಡ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಪಾರ್ಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಲಾಂಗ್ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾನು ಮತ್ತೆ ನಿಮಗೆ ಈ ಮತ್ತೊಂದು ಪಾರ್ಟ್ನೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟು ನೆಕ್ ಕಟ್ಟಿಂಗ್ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಈ ಥರ ಸೀದಾ ಮಾಡ್ಕೊಳ್ಳಿ. ಮತ್ತು ಈ ತುದಿಲಿ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಮತ್ತು ಈ ಒಂದು ಪಾರ್ಟನ್ನು ಸೀದಾ ಮಾಡಿಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳಿ. ಈ ಥರ ಇದರಿಂದ ಏನಾಗುತ್ತೆ ಅಂದರೆ ನೆಕ್ಕು ಆಟೋಮೆಟಿಕ್ಕಾಗಿ ನಮಗೆ ಎಕ್ಸ್ಟ್ರಾ ಒಂದು ಫ್ಯಾಬ್ರಿಕ್ ಕೊಟ್ಟು ಸ್ಟಿಚಿಂಗ್ ನೆಕ್ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಅದರಿಂದ ನೆಕ್ಕು ಕೂಡ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಮತ್ತು ಬೇಕು ಅಂದರೆ ನೀವು ಲೇಸೆಲ್ಲ ಆ್ಯಡ್ ಮಾಡ್ಕೋಬೋದು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಈ ಥರ ನೀವು 4 ಕಡೆ ಸ್ಟಿಚಿಂಗ್ ಮಾಡ್ಕೋಬೋದು. ಇದರಿಂದ ನಮ್ಮ ಟೈಮು ಕೂಡ ಉಳಿಯುತ್ತೆ, ನೆಕ್ಕು ಕೂಡ ಸ್ಟಿಚಿಂಗ್ ಮಾಡಿದಾಗ ಎಕ್ಸ್ಟ್ರಾ ಟೈಮ್ ತೊಗೊಳ್ಳಲ್ಲ. ಮತ್ತು ಕೆಳಗಡೆ ಕೂಡ ನಾವು ಡೈರೆಕ್ಟಾಗಿ ನಾವಿಲ್ಲಿ ಸೀದಾ ಮಾಡ್ಕೊಂಡಿದ್ದೀವಿ, ಅದರಿಂದ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಫ್ರಂಟು 2 ಕಡೆ ಕೂಡ ಕರೆಕ್ಟಾಗಿ ಬಂದಿದೆ, ಉದ್ದ ತುಂಡ ಎಲ್ಲೂ ಆಗಿಲ್ಲ. 1.5 ಇಂಚು ಪಟ್ಟಿ ತೊಗೊಂಡು ನಾನಿಲ್ಲಿ ಹುಕ್ ಪಟ್ಟಿಗೆ ಸಿಂಗಲ್ ಪಟ್ಟಿ ತೊಗೊಂಡಿದ್ದೀನಿ. ಸಿಂಗಲ್ ಪಟ್ಟಿ ತೊಗೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಹುಕ್ ಪಟ್ಟಿ ಸಿಲಾಯಿ ಕೊಡಿ. ಅದಾದಮೇಲೆ ಪೀಸೆಲ್ಲ ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಮತ್ತೊಂದು ಹೊಲಿಗೆನ ಹಾಕೋಬೇಕು. ಓಕೆ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಡಬಲ್ ಪಟ್ಟಿ ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಡಬಲ್ ಪಟ್ಟಿಗೆ ನಾನಿಲ್ಲಿ ಲೈನಿಂಗ್ ಉಳಿದಿರುತ್ತಲ್ವ, ಅದರಲ್ಲಿ 2.5 ಇಂಚು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು ಬಿಡ್ತಲ್ಲಿ. ಮತ್ತು ಉದ್ದ ನಿಮ್ಗೆ ಎಷ್ಟು ಇದೆಯೋ ನಿಮ್ಮ ಒಂದು ಬ್ಲೌಸಲ್ಲಿ ಈ ಥರ ನೋಡಿಕೊಂಡು ಎಕ್ಸ್ಟ್ರಾ 1 ಇಂಚು ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಈ ಥರ ಇಟ್ಕೊಂಡು 4 ಕಡೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಂತರ ಒಂದು ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡಿಕೊಂಡು ಫೇಸ್ ಮೇಲೆ ಈ ಥರ ಇಟ್ಕೊಂಡು ಪೀಸ್ನ ಸ್ಟಿಚಿಂಗ್ ಮಾಡಿಕೊಂಡು 2 ಕಡೆ ಸೈಡು ಒಳಗಡೆ ಸೈಡ್ಗೆ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ 1 ಇಂಚು ಹೊರಗಡೆ ಸೈಡ್ ಬರಬೇಕು. ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಕರೆಕ್ಟಾಗಿ ಬಂದಿದೆ, ಉದ್ದ ತುಂಡ ಎಲ್ಲೂ ಇಲ್ಲ. ಮತ್ತು ಇನ್ನೊಂದು ಪ್ರಿನ್ಸಸ್ ಕಟ್ಟು ಸೆಕೆಂಡ್ ಪಾರ್ಟ್ ಉಂಟಲ್ಲ ಫ್ರಂಟಲ್ಲಿ, ಅದನ್ನು ಕೂಡ ಡೈರೆಕ್ಟಾಗಿ ಕೆಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಸಿಲಾಯಿ ಈ ಥರ ಕೊಟ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು 3 ಕಡೆ ಸೈಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿ 2 ಪೀಸ್ನೂ ಕೂಡ ಹೊಲಿಗೆ ಹಾಕ್ಕೊಳ್ಳಿ. 2 ಪೀಸ್ ಕಂಪ್ಲೀಟ್ ಆದಮೇಲೆ ಈಗ ಅಂದರೆ ಪ್ರಿನ್ಸಸ್ ಕಟ್ಟಲ್ಲಿ 2 ಪಾರ್ಟ್ ಮಾತ್ರ ಇರುತ್ತೆ. 2 ಪಾರ್ಟ್ನೂ ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಪ್ರಿನ್ಸಸ್ ಕಟ್ಟು. ನಿಮಗೇನಾದರೂ ಫರ್ಮಾಸ್ ಬೇಕು, ನಿಮಗೆ ಕಟ್ಟಿಂಗ್ ಸರಿಯಾಗಿ ಬರಲ್ಲ ಅಂತ ಅಂದರೆ ಫರ್ಮಾ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ತೊಗೋಬೋದು. ಡಬಲ್ ಸ್ಟಿಚಿಂಗ್ ಹಾಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ.
ನೋಡಿ ಕಂಪ್ಲೀಟ್ ಆಯಿತು. ಇವಾಗ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಕರೆಕ್ಟಾಗಿ ಬಂದಿದೆ. ಇವಾಗ ನೆಕ್ಸ್ಟು ಬ್ಯಾಕ್ ಪಾರ್ಟ್ನೂ ಕೂಡ ನಿಮಗೆ ಡೀಪ್ ಕಡಿಮೆ ಬೇಕು ಅಂತ ಅಂದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಇಷ್ಟೇ ನಾನು ಇಟ್ಟಿದ್ದೀನಲ್ಲ ಅಷ್ಟೇ ಇಡಬೇಕು ಅಂತ ಏನು ಅವಶ್ಯಕತೆ ಏನಿಲ್ಲ, ಕಡಿಮೆ ಜಾಸ್ತಿ ಮಾಡ್ಕೋಬೋದು ನೀವು. ಓಕೆನಾ. ನಾನು ಇಲ್ಲಿ ಒಂದು ಸ್ವಲ್ಪ ಈ ಒಂದು ಬ್ಲೌಸ್ ಒಂದು ಸ್ವಲ್ಪ ಬ್ರಾಡ್ ಜಾಸ್ತಿ ಅವ್ರು ಕೇಳಿದ್ದು, ಅದಕ್ಕೋಸ್ಕರ ಡೀಪು ಕೂಡ ನಾನು ಜಾಸ್ತಿನೇ ಇಟ್ಟಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಾನು ಇನ್ನೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಡೀಪ್ ಇಟ್ಟೆ ಇದರಲ್ಲಿ. ಕಂಪ್ಲೀಟ್ ಆಯಿತು. ಇವಾಗ ಡೈರೆಕ್ಟಾಗಿ ನೆಕ್ ಮತ್ತು ಸೊಂಟದ ಭಾಗದಲ್ಲಿ ಉಂಟಲ್ಲ ಆ ಒಂದು ಪಾರ್ಟು ಮತ್ತು ನೆಕ್ ಪಾರ್ಟು ಎರಡನ್ನೂ ಕೂಡ ನಾನು ಡೈರೆಕ್ಟಾಗಿ ನಾನಿಲ್ಲಿ ಸೀದಾ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಡೈರೆಕ್ಟಾಗಿ ನಾನಿಲ್ಲಿ ಸೀದಾ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ರೀತಿ ನೆಕ್ ಪಟ್ಟಿ ಕೊಡ್ತಿಲ್ಲ, ಪೈಪಿಂಗು ಕೊಡ್ತಿಲ್ಲ, ಏನಿಲ್ಲ. ಯಾಕಂದರೆ ಇದು ಕಸ್ಟಮರ್ ಬ್ಲೌಸು. ಅವ್ರಿಗೆ ಆಲ್ಮೋಸ್ಟ್ ಯಾವಾಗಲೂ ಕೂಡ ಸೇಮ್ ಇದೇ ರೀತಿ ಬ್ಲೌಸೇ ನಾನು ಹೊಲಿಯೋದು. ಅವ್ರಿಗೆ ಇದೇ ರೀತಿ ಅಭ್ಯಾಸ ಆಗೋಗಿದೆ. ಅವ್ರಿಗೆ ನೆಕ್ಕಲ್ಲಿ ಯಾವುದೇ ರೀತಿ ಪಟ್ಟಿ ಕೊಡೋ ಅಂಥದ್ದು ಏನಿಲ್ಲ. ಅವ್ರು ಇದೇ ಥರ ಇಷ್ಟ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಸ್ಟಮರ್ ಬೇರೆ ಬೇರೆ ಇರ್ತಾರಲ್ವ. ಸೊ ಇವ್ರಿಗೆ ಇದೇ ರೀತಿನೇ ಇಷ್ಟ. ಡೈರೆಕ್ಟಾಗಿ ನಾನು ಯಾವುದೇ ಬ್ಲೌಸ್ ಆದರೂ ಕೂಡ ಸೇಮ್ ಇದೇ ರೀತಿನೇ ಹೊಲಿತೀನಿ. ಅಕಸ್ಮಾತ್ ಏನಾದರೂ ಪ್ರಿಂಟೆಡ್ ಸೀರೆ ಆಗಿದ್ದರೆ ತುಂಬ ಸಾಫ್ಟ್ ಇದೆ, ನೆಟ್ ಸೀರೆ ಮತ್ತು ಆ ಥರ ಏನಾದರೂ ಸೀರೆಗಳಿದ್ದರೆ, ಟ್ರಾನ್ಸ್ಪರೆಂಟ್ ಸೀರೆ ಇರುತ್ತೆ ನೋಡಿ ತುಂಬ ಸಾಫ್ಟು, ಅದಿದ್ದರೆ ಮಾತ್ರ ನಾನು ನೆಕ್ ಪಟ್ಟಿ ಕೊಡ್ತೀನಿ. ಇಲ್ಲ ಅಂತ ಅಂದರೆ ಅವ್ರಿಗೇನು ಅವಶ್ಯಕತೆಯೇ ಇಲ್ಲ. ಅವ್ರಿಗೆ ಇದೇ ರೀತಿಯೇ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಸ್ಟಿಚಿಂಗ್ ಮಾಡಿಸ್ಕೋತಾರೆ. ಇವಾಗ ನೋಡಿ ಈ ಥರ ಡೈರೆಕ್ಟಾಗಿ ಸೀದಾ ಮಾಡ್ಕೊಂಡಾದ್ಮೇಲೆ ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ಐರನ್ ಮಾಡಿಬಿಡಿ ಮೇಲ್ಗಡೆಗೆ. ಪ್ರೆಸ್ ಮಾಡಿಬಿಡ್ತು ಅಂತಂದರೆ ಐರನ್ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಇಲ್ಲ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಸ್ಟಿಚಿಂಗ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ತೀರಾ ಅಂತ ಅಂದರೆ ನೆಕ್ಕಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ಥರ ಐರನಿಂಗ್ ಮಾಡ್ಕೊಬಿಡಿ. ನೀಟಾಗಿ ಬರುತ್ತೆ. ಒಂದು ಲುಕ್ ಉಂಟಲ್ಲ, ಆ ಲುಕ್ಕು ಕೂಡ ಚೆನ್ನಾಗಿ ಬರುತ್ತೆ. ಓಕೆನಾ. ಶೋಲ್ಡರ್ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಶೋಲ್ಡರ್ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಟೈಮು ಸ್ವಲ್ಪ ಜಾಸ್ತಿ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ನಾನು ಸ್ಲೀವ್ಸ್ನ ಆಲ್ರೆಡಿ ಸ್ಟಿಚಿಂಗ್ ಮಾಡಿಕೊಂಡೆ. ಓಕೆ. ಸ್ಟಿಚಿಂಗ್ ಮಾಡಿಕೊಂಡು ಈಗ ಫ್ರಂಟು ಬ್ಯಾಕು ಎರಡನ್ನೂ ಕೂಡ ಕರೆಕ್ಟಾಗಿ ಚೆಕ್ಕಿಂಗ್ ಮಾಡಿಕೊಂಡು ನೀವು ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ಕೆಲವೊಂದು ಸರಿ ಒಂದೊಂದು ಸ್ಟಿಚಿಂಗ್ಗೆ ನಾನು ಮಾಡಿರ್ತೀನಿ. ಏಕೆಂದರೆ ಎರಡೆರಡು ಸ್ಟಿಚಿಂಗ್ ಮಾಡೋದೆಲ್ಲ ನಾನು ತೋರಿಸಲ್ಲ, ಇಲ್ಲಾಂದರೆ ವಿಡಿಯೋ ಇಲ್ಲಾಂದರೆ ಅರ್ಧ ಗಂಟೆ ಮೇಲ್ಗಡೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಡಬಲ್ ಸ್ಟಿಚಿಂಗು ಪ್ರತಿಯೊಂದು ಕಡೆಯೂ ಕೂಡ ನೀವು ಹಾಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಾದಮೇಲೆ ಇವಾಗ ತುದೀಲಿ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫೈನಲ್ ಫಿಟ್ಟಿಂಗ್ ಒಂದು ಟಿಪ್ಸ್ ಕೊಡ್ತೀನಿ ನೋಡ್ಕೊಳ್ಳಿ. ಈ ಥರ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಭಾಗದಲ್ಲಿ ಹುಕ್ ಪಟ್ಟಿ ಕಾಜು ಬಟ್ಟೆ ಉಂಟಲ್ಲ, ಹುಕ್ ಪಟ್ಟಿನ ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ಮತ್ತು ಇದನ್ನು ಕೂಡ ಈ ಥರ ಇಟ್ಕೊಂಡು ತುದೀಲಿ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಸೇರಿಸಿ ನೀವು ಹೊಲಿಗೆ ಹಾಕ್ಕೊಳ್ಳಿ. ಕೆಲವೊಂದು ಸರಿ ಫ್ರಂಟ್ ಪಾರ್ಟು ಒಂದು ಸ್ವಲ್ಪ ಪೀಸ್ ಜಾಸ್ತಿ ಬರುತ್ತೆ, ಒಂದು ಅರ್ಧ ಇಂಚು. ನೋಡಿ ಇವಾಗ ನನಗಿಲ್ಲಿ ಫ್ರಂಟ್ ಪಾರ್ಟು ಒಂದು ಅರ್ಧ ಇಂಚು ಜಾಸ್ತಿ ಬಂದಿದೆ. ಅದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಓಕೆನಾ. ಕರೆಕ್ಟಾಗಿ ಬರುತ್ತೆ. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಈಕ್ವಲಾಗಿ ಬರುತ್ತೆ. ಕೆಲವೊಂದು ಸರಿ ಬ್ಲೌಸ್ಗಳಲ್ಲಿ ಏನಾಗುತ್ತೆ, ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ, ಬ್ಯಾಕು ಜಾಸ್ತಿ ಇರುತ್ತೆ, ಫ್ರಂಟು ಕಡಿಮೆ ಇರುತ್ತೆ. ಆ ಥರ ಏನೂ ಬರೋಲ್ಲ, ನೀಟಾಗಿ ಬರುತ್ತೆ. ಸೇಮ್ ಇದೇ ಪ್ರೊಸೆಸ್ ನಾನು ಇನ್ನೊಂದು ಕಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡೆ. ಇವಾಗ ಫೈನಲ್ ಫಿಟ್ಟಿಂಗಲ್ಲಿ ನಿಮ್ಮ ಒಂದು ಬ್ಲೌಸ್ ಪ್ರಕಾರ ಕೊಡಿ. ಫಸ್ಟು ಲೆಂತ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಂದು ಸರಿ ನಾವು ಅಳತೆ ತೊಗೊಳ್ಳೋದೇ ಬೇರೆ, ಸ್ಟಿಚಿಂಗ್ ಆದಮೇಲೆ ಬೇರೆ ಬಂದುಬಿಡುತ್ತೆ. 5.2 ಸ್ಲೀವ್ಸ್ ರೌಂಡು ಅದನ್ನು ನಾನಿಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಟ್ರೈಟಾಗಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆ, ಸೇಮ್ ಚೆಸ್ಟ್ ಹತ್ರ ಅದೇ ಬರುತ್ತೆ. ಸೊಂಟದ ಭಾಗದ ಹತ್ರ 34ನೇ ಭಾಗ ಅಂತಂದರೆ 8.5 ಇಂಚು ಬರುತ್ತೆ. ಅದನ್ನು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಓಕೆನಾ. ಇವಾಗ ಇದು ಕಂಪ್ಲೀಟ್ ಆಯಿತು. ಪಕ್ಕದಲ್ಲಿ 2 ಸ್ಟಿಚಿಂಗು 3 ಸ್ಟಿಚಿಂಗು ನೀವು ಎಕ್ಸ್ಟ್ರಾ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಈ ಥರ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ, ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಶೋಲ್ಡರು ಕೂಡ ಡ್ರಾಪ್ ಆಗೋಲ್ಲ, ಏನಿಲ್ಲ. ಈ ಥರ ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ 100% ನಿಮ್ಮ ಒಂದು ಕಸ್ಟಮರ್ ಬ್ಲೌಸು ನೀವು ಹೊಲಿತೀನಿ ಅಂದರೆ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನೀವು ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ನಾನು ಕಟ್ಟಿಂಗ್ ಮಾಡ್ತಾ ಸ್ಟಿಪ್ಸ್ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. 38 ಸೈಜು ಪ್ರಿನ್ಸಸ್ ಕಟ್ ಬ್ಲೌಸ್ ಇದು.
ಸೇಮ್ ಎಲ್ಲೂ ಕೂಡ 5.2 ತೊಗೊಂಡಿದ್ದೀನಿ. ಕೆಲವೊಂದು ಹೈಟ್ ಕಡಿಮೆ ಇದ್ದರೆ 5.5 ಇರುತ್ತೆ, ಮೀಡಿಯಮ್ ಇತ್ತು ಅಂತ ಅಂದರೆ 5.2 ಇರುತ್ತೆ. ಸ್ವಲ್ಪ ಜಾಸ್ತಿ ಸಣ್ಣ ಇತ್ತು ಅಂದರೆ ಸೈಜ್ ಚೇಂಜ್ ಆಗೋಗ್ಬಿಡುತ್ತೆ ಬಿಡಿ. 5.2 ಅಥವಾ 5.5 ಸ್ಲೀವ್ಸ್ ರೌಂಡ್ ಬರುತ್ತೆ, ಜಾಸ್ತಿ ಬರೋಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕಿಂಗ್ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತಿದ್ದೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸೈಡೇ ಮಾತ್ರ ಮಾರ್ಕಿಂಗ್ ಕಾಣಿಸುತ್ತಲ್ವ, ಮತ್ತೊಂದು ಕಡೆ ಸೈಡು ಕಾಣಿಸಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಮೇಜರ್ ಟೇಪ್ ತೊಗೊಂಡು ಅಳತೆ ತೊಗೋಬೇಕು, ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ. ಮತ್ತು ಇಲ್ಲಿಂದ ಇಲ್ಲಿಗೆ 8.5 ಅಂದರೆ 34ರ 4ನೇ ಭಾಗ. ಅವ್ರದ್ದು ಸೊಂಟ ಭಾಗ ಇರೋದು 34ಗೆ 4ನೇ ಭಾಗ 8.5 ಬರುತ್ತೆ. ಟಕ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಇನ್ಕ್ಲೂಡಿಂಗ್ ಆಗೋಗಿದೆ ಸ್ಟಿಚಿಂಗಲ್ಲಿ, ಓಕೆನಾ. ಡೈರೆಕ್ಟಾಗಿ ನಾವು 34 ತೊಗೋಬೇಕಾಗುತ್ತೆ. 34ರ 4ನೇ ಭಾಗ ತೊಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು, ಓಕೆನಾ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಯಾವ್ಯಾವ ಸೈಜ್ ಬೇಕು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಯಾವ ಸೈಜ್ ಕಟ್ಟಿಂಗ್ ಬೇಕು, ಯಾವ ಸೈಜ್ ಸ್ಟಿಚಿಂಗ್ ಬೇಕು, ಅದಲ್ಲದೆ ಡ್ರೆಸ್ ಮಟೀರಿಯಲ್ ಆಗಿರ್ಬೋದು, ಒನ್ ಪೀಸ್ ಆಗಿರ್ಬೋದು, ಅದರಲ್ಲೂ ನಿಮ್ಗೆ ಏನಾದರೂ ಒಂದು ಕಟ್ಟಿಂಗು ಸ್ಟಿಚಿಂಗ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ನಂಗೆ ತಿಳಿಸ್ಬೋದು. ಆಲ್ಮೋಸ್ಟ್ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ಮೊದಲ ಥರ ನಾನು ಗ್ಯಾಪ್ ಮಾಡಲ್ಲ. ನಿಮ್ಮ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಒಂದು ಕಟ್ಟಿಂಗು ಸ್ಟಿಚಿಂಗ್ ಬೇಕು ಅದನ್ನು ನನಗೆ ತಿಳಿಸ್ಬೋದು. ಯಾವುದೇ ಒಂದು ಕಸ್ಟಮರು ನೀವು ಬ್ಲೌಸ್ ತೊಗೋತೀರಲ್ವ ಸ್ಟಿಚಿಂಗ್ ಮಾಡೋದಕ್ಕೆ, ಆದಷ್ಟು ನೀವು ಐರನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಐರನ್ ಮಾಡಿದ್ರೆ ತುಂಬ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಅವ್ರಿಗೆ ನಾವು ಕೈಗೆ ಕೊಡ್ತೀವಲ್ವ, ಆವಾಗ ಎಲ್ಲಾದರೂ ಒಂದು ಸ್ವಲ್ಪ ಲೂಸು ಟೈಟ್ ಆದ್ರೂ ಕೂಡ ನೋಡೋದಕ್ಕೆ ಬ್ಲೌಸು ಚೆನ್ನಾಗಿದ್ದರೆ ತುಂಬ ಇಷ್ಟಪಡ್ತಾರೆ. ಅಕಸ್ಮಾತ್ ಫಿನಿಶಿಂಗು ಅವ್ರಿಗೆ ಕರೆಕ್ಟಾಗಿ ನೀಟಾಗಿ ಕುತ್ಕೊಂಡ್ರೂ ಅಕಸ್ಮಾತ್ ಬ್ಲೌಸ್ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ನಿಜವಾಗ್ಲೂ ಇಷ್ಟಪಡಲ್ಲ ಅವರು. ಏನೇನಾದರೂ ಒಂದು ತಪ್ಪು ಹುಡುಕ್ತಾನೆ ಇರ್ತಾರೆ. ನನ್ನ ಎಕ್ಸ್ಪೀರಿಯೆನ್ಸ್ ಇದು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ಯೂಸ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಲಾಸ್ಟ್ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.